ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸರ್ವಭೋಗ ಕಾರಿಣಿ, ಧ್ಯಾನ ಸರ್ವವಿದ್ಯಾ ಸರ್ವಜ್ಞಾನ ಪ್ರದಾಯಿನಿ. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಬೇಕು, ಪ್ರತಿಯೊಬ್ಬರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಬೇಕು. ಮಾಸ್ಟರ್, ನಾವು ಧ್ಯಾನ ಮಾಡೋದ್ರಿಂದ ನಾವು ಸಚ್ಚಿದಾನಂದ, ನಾನು ಸಚ್ಚಿದಾನಂದ ಸ್ವರೂಪ ಅಂತ ತಿಳಿಯೋದಕ್ಕೆ ಸಾಧ್ಯವಾಗುತ್ತದೆ. ಸದಾ ಅರಿವಿನಿಂದ, ಜ್ಞಾನದಿಂದ, ಆನಂದದಿಂದ ಸಚ್ಚಿದಾನಂದ ಸ್ವರೂಪ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ನಮಗೆ ಕಾಣುವ ಈ ಭೌತಿಕ ಶರೀರ ಅಂದರೆ ಈ ಬಾಹ್ಯ ಪ್ರಯಾಣವಲ್ಲದೆ ನಮ್ಮ ಅಂತರ್ಪ್ರಯಾಣವೂ ಇದೆ. ಅಂದರೆ ನಮ್ಮ ಒಳಗಡೆ ಪ್ರಯಾಣ ಇದೆ. ಪ್ರಯಾಣ ಮಾಡುವುದಕ್ಕೋಸ್ಕರ ನಾವು ಅಂತರ್ಪ್ರಯಾಣ ನಮ್ಮೊಳಗಡೆ ಮಾಡುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ನಮ್ಮ ಒಳ್ಳೆಯದು ಕೆಟ್ಟದುಗಳಿಗೆ ನಾವೇ ಕಾರಣಕರ್ತರು, ಬೇರೆ ಯಾರೂ ಅಲ್ಲ. ನಮ್ಮ ಜೀವನದಲ್ಲಿ ಏನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದಕ್ಕೆ ಬೇರೆಯವ್ರು ಯಾರೂ ಕಾರಣರಲ್ಲ, ನಾವೇ ಕಾರಣರು ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ಎಲ್ಲ ಬ್ರಹ್ಮಸ್ವರೂಪವೇ, ಎಲ್ಲ ಏನೇನಿದೆ ಪ್ರತಿಯೊಂದು ಕೂಡ ಬ್ರಹ್ಮಸ್ವರೂಪವೇ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ನಮ್ಮಲ್ಲಿ ಭಗವಂತನಿದ್ದಾನೆ, ಬೇರೆಯವರಲ್ಲೂ ಪ್ರತಿಯೊಂದು ಜೀವಿಗಳಲ್ಲೂ ಭಗವಂತ ಇದ್ದಾನೆ, ಅದೇ ಬ್ರಹ್ಮ ಸ್ವರೂಪ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ನಮ್ಮ ಜೀವನದಲ್ಲಿ ಅಂದರೆ ಎಷ್ಟೊಂದು ಘಟನೆಗಳು ನಡೆಯೋ ಘಟನೆಗಳಿಗೆ ನಾವು ಆ ಘಟನೆಯನ್ನು ಕಲಿಯೋದಕ್ಕೆ ಬಂದಿದ್ದೀವಿ. ಅಂದರೆ ನಮ್ಮ ಜೀವನದಲ್ಲಿ ಏನು ಘಟನೆ ನಡೆಯುತ್ತಿದೆ ಅದು ನಾವು ಕಲಿಯೋದಕ್ಕೋಸ್ಕರ, ಅದರಿಂದ ಪಾಠವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅಂತ ತಿಳಿಯೋದಕ್ಕೆ ನಾವು ಧ್ಯಾನವನ್ನು ಮಾಡಬೇಕು. ಮತ್ತು ನಮ್ಮ ಜೀವನದಲ್ಲಿ ಬರೋ ಕಷ್ಟ ಸುಖಗಳನ್ನು ಸಮಸ್ಥಿತಿಯಿಂದ ನಾವು ಅದನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು. ಕಷ್ಟನ ಸುಖನ ನಾವು ಸಮವಾಗಿ ಸ್ವೀಕರಿಸೋಕ್ಕೆ ನಾವು ಧ್ಯಾನವನ್ನು ಮಾಡಬೇಕು. ಮತ್ತು ನಮಗೆ ಭೌತಿಕವಾಗಿ ಈ ಕಾಣುವ ದೇಹ ಮಾತ್ರ ಅಲ್ಲ, ಇನ್ನೂ ಎಷ್ಟೊಂದು ದೇಹಗಳಿವೆ ಅಂತ ತಿಳಿಯೋದಕ್ಕೋಸ್ಕರ ಕೂಡ ನಾವು ಧ್ಯಾನವನ್ನು ಮಾಡಬೇಕು. ಅಂದರೆ ನಮ್ಮ ಈ ಭೌತಿಕ ಶರೀರ ಈ ದೇಹ ಮಾತ್ರ ಅಲ್ಲ, ನಮ್ಮೊಳಗಡೆ ಇನ್ನೂ ದೇಹಗಳಿವೆ, ಸೂಕ್ಷ್ಮ ಶರೀರ, ಇನ್ನೂ ಎಷ್ಟೊಂದು ನಮ್ಮೊಳಗಡೆ ಶರೀರಗಳಿವೆ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ನಮಗೆ ಕಾಣುವ ಈ ಭೌತಿಕ ಕಣ್ಣು, ಈ ಎರಡು ಕಣ್ಣುಗಳು ಮಾತ್ರ ಅಲ್ಲ, ಮೂರನೇ ಕಣ್ಣು ಅಂದರೆ ದಿವ್ಯ ಚಕ್ಷು, ಮೂರನೇ ಕಣ್ಣು ಕೂಡ ದಿವ್ಯ ದೃಷ್ಟಿ ಇದೆ, ಜ್ಞಾನದ ಕಣ್ಣು ಕೂಡ ನಮಗೆ ಇದೆ ಅಂತ ತಿಳಿಯೋದಕ್ಕೋಸ್ಕರನೂ ಕೂಡ ನಾವು ಧ್ಯಾನವನ್ನು ಮಾಡಬೇಕು. ಮತ್ತು ಈ ಸೃಷ್ಟಿಯಲ್ಲಿ ಈ ಭೂಮಿ, ಈ ಲೋಕ ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಅನೇಕ ಲೋಕಗಳು ಇವೆ ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡೋಣ, ಪ್ರತಿಯೊಂದು ಜ್ಞಾನವನ್ನು ಪಡೆಯೋಣ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಮಾಸ್ಟರ್ಸ್.